ಕ್ಯಾರೆಟ್ ಒಂದು ಸಿರಿಧಾನ್ಯದ ಒಂದು ಆಧಾರಿತವಾಗಿ ಭಾರತದ ಮೊದಲ ತರಕಾರಿ ಕಾಫಿ ಅಂತ ಹೇಳಿ ಹೆಸರು ಪಟ್ಟಿದೆ. ಈ ಒಂದು ಕೀರ್ತಿ ನಮ್ಮ ಜೀವಿತ ಎಂಟರ್ಪ್ರೈಸಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಧನಲಕ್ಷ್ಮಿ ದಿಲೀಪ್ ಕುಮಾರ್ ಅವರಿಗೆ ಹೋಗ್ಬೇಕು. ಅವರು ಈ ಒಂದು ಹೊಸ ಆವಿಷ್ಕಾರವನ್ನ ಮಾಡಿದ್ದಾರೆ. ತರಕಾರಿಯ ಮೂಲಕ ಒಂದು ಒಳ್ಳೆ ಕಾಫಿಯನ್ನ ಕೂಡ ಪರಿಚಯಿಸಬಹುದು ಮಾರುಕಟ್ಟೆಗೆ ಅಂತ ಹೇಳಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಒಂದ್ಸಲಿ ಜೋರಾಗಿ ಚಪ್ಪಾಳೆ ಬರಬೇಕು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಧನಲಕ್ಷ್ಮಿ ದಿಲೀಪ್ ಕುಮಾರ್ ಅವ್ರಿಗೆ. ಈಗ ರಾಜಣ್ಣ ಅವರು ಕಾಫಿ ಕುಡಿತಾ ಇದಾರೆ. ಟೇಸ್ಟ್ ಹೇಗಿದೆ ಅಂತ ಹೇಳಿ ಎಲ್ರಿಗೂ ತಿಳಿಸ್ಕೊಡ್ತಾರೆ. ಕಾಫಿಯ ಪೌಡರ್ ಕುಡಿತೀವಲ್ಲ ಅದಕ್ಕೂ ವ್ಯತ್ಯಾಸನೇ ಕಾಣುವುದು. ಓಕೆ, ಲಾಟಿ ತೆಗಿಲ್ಲ. ಮಾರುಕಟ್ಟೆಗೆ ಬಿಡುಗಡೆ ಆಗ್ತಾ ಇರುವಂತಹ ಚೀನಿ ವೆಜಿಟೇಬಲ್ ಕಾಫಿ ಎಲ್ಲರೂ ದೊಡ್ಡ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಹಿಂದೆ ಬಂದ್ಬಿಡು, ಮುಂದಕ್ಕೆ ಹೋಗ್ಬೇಡ. ರಾಜು ಸರ್, ಅನಿಲ್ ಸರ್, ರಾಜು ಸರ್, ರಾಜು ಸರ್, ಶಿವ ಸರ್. ಈಗ ಅದೃಷ್ಟವಂತ ವಿಜೇತರು ಯಾರು ಬುಲೆಟ್ ನ ಲಕ್ಕಿ ಡಿಪ್ ಆಗ್ತಾ ಇದೆ. ಒಂದು ಮೊಬೈಲ್ ನಂಬರ್ ಬಂದಿದೆ. ಇದು ವಾಟ್ಸಪ್ ಮೂಲಕ ಕಮೆಂಟ್ ಮಾಡಿದ್ರು. ಆ ವಿಜೇತ ಅದೃಷ್ಟಶಾಲಿಗೆ ನಮ್ಮ ಚೀನಿ ಕಂಪನಿಯಿಂದ ಕಾಲ್ ಹೋಗ್ತಾ ಇದೆ. ಯಾರು ಆ ಅದೃಷ್ಟಶಾಲಿ ತಿಳಿದು ನೋಡ್ಕೊಳ್ಳೋಣ. ಬುಲೆಟ್ ಅವ್ರಿಗೆ ದೊರೆಯುತ್ತೆ. ಹಲೋ, ಯಾರು ಮಾತಾಡೋದು? ಇದು ಜಿನಿ ಕಂಪನಿಯವರಿಂದ ಬಂದಿರೋ ಫೋನ್ ಇದು. ಹೇಳಿ. ನೀವು ಅವರಿಗೆ ನೇಮ್ ಸಜೆಸ್ಟ್ ಮಾಡಿದ್ರಾ? ಹೌದು. ಏನ್ ಹೆಸರು ಸಜೆಸ್ಟ್ ಮಾಡಿದ್ರಿ? ಸುಮಾರು ಒಂದು 40-50 ಸಜೆಸ್ಟ್ ಮಾಡಿದ್ದೆ. ಓಕೆ, ಇದು ವೆಜಿಟೇಬಲ್ ಕಾಫಿ ಅಂತ ಯಾರು ಸಜೆಸ್ಟ್ ಮಾಡಿದ್ದು? ನಾನು ಮಾಡಿದ್ದೆ, ಯಾರು ಮಾಡಿದಾರ ಗೊತ್ತಿಲ್ಲ. ನಿಮ್ಮ ಹೆಸರು? ಶಿವಕುಮಾರ ಸ್ವಾಮಿ ಅಂತೇಳಿ. ಯಾವ ಊರು? ತುಮಕೂರು. ತುಮಕೂರ. ನಿಮಗೆ ಬುಲೆಟ್ ಕೊಟ್ಟರೆ ಓಡಿಸ್ತೀರಾ? ಖಂಡಿತ ಓಡಿಸ್ತೀರಾ? ಹೌದು. ನಿಜವಾಗ್ಲೂ ಲೈಸೆನ್ಸ್ ಇದೆಯಾ? ಹೌದೌದು. ಹಂಗಿದ್ಮೇಲೆ ಬಂದು ಬುಲೆಟ್ ತಗೊಂಡು ಹೋಗಿ. ದಿಲೀಪ್ ಅವ್ರು ಕೊಡ್ತಾರೆ. ಸರ್ ಮಾತಾಡ್ತಿರೋದು ನಮ್ಮ ಕೆ.ಎನ್. ರಾಜಣ್ಣ ಸರ್, ಮಧುಗಿರಿ ಎಮ್.ಎಲ್.ಎ. ಗೊತ್ತಾಯ್ತು, ವಾಯ್ಸ್ ಗೊತ್ತಾಯ್ತು. ನಮಸ್ಕಾರ ಸೋಮ. ತುಮಕೂರ್ನವ್ರೆ. ಹೌದೌದು, ನೋಡಿ ತುಮಕೂರ್ನವ್ರಿಗೆ ಬಂದಿದೆ ಲಾಟ್ರಿ. ರೋಟ್ರಿ ಅವರು. ಒಳ್ಳೇದು, ಒಳ್ಳೆ ಶಿವಕುಮಾರ್. ವೆರಿ ನೈಸ್, ಕಂಗ್ರಾಚುಲೇಷನ್. ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡಿ. ಶಿವಕುಮಾರ್ ಅಂತೇಳಿ, ಶಿವಕುಮಾರ ಸ್ವಾಮಿ, ತುಮಕೂರು. ಓಕೆ, ಯಾವಾಗ ಬಂದು ತಗೊಂಡೋಗಿ. ಖಂಡಿತ ಖಂಡಿತ. ಓಕೆ, ಥ್ಯಾಂಕ್ ಯು. ಒಳ್ಳೇದಾಗಲಿ. ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ. ನಮಸ್ಕಾರ. ಯಾವಾಗಲೂ ಕೂಡ ಹೊಸ ಹೊಸ ಆಯಾಮಗಳನ್ನ ಹುಡುಕ್ತಕ್ಕಂಥವ್ರು. ಒಂದು ಹಳ್ಳಿಯಿಂದ ಬಂದು 10 ಜನಗಳಿಗೆ ಉಪಯೋಗ ಆಗುವಂಥದ್ದು, ಅವರನ್ನು ಕೂಡ ಆರ್ಥಿಕವಾಗಿ ಸದೃಢನಾಗಿ ಬೆಳೆಸಿ ಅವ್ರ ಜೊತೆಯಲ್ಲಿ ಅವರು ಬೆಳೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಕ್ಕಂಥ ಅತಿ ವಿರಳ ವ್ಯಕ್ತಿಗಳಲ್ಲಿ ಸನ್ಮಾನ್ಯ ದಿಲೀಪ್ ಅವರು ಕೂಡ ಒಬ್ಬರು ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಕಾಫಿ ಕುಡಿದೆ. ಈಗ ಈ ಕಾಫಿಗೂ ಮತ್ತು ಕಾಫಿ ಪೌಡರ್ ಹಾಕಿ ಕುಡಿಯೋದಕ್ಕೂ ಕೂಡ ಏನು ವ್ಯತ್ಯಾಸ ಇಲ್ಲ. ಇನ್ನೂ ಜಾಸ್ತಿ ಸ್ವೀಟೇ ಇದೆ. ಅದಕ್ಕೆ ಸಕ್ಕರೆ ಹಾಕಿದ್ದೀನಿ ಸ್ವಲ್ಪ ಅಂತಿದ್ರು, ಅದು ಹಾಕ್ಬಾರ್ದು ಇನ್ಮೇಲೆ ಅಂತ ಹೇಳಿದ್ದೀನಿ. ಅದು ಒಂದು ಟ್ರೈ ಮಾಡಿ, ಇದನ್ನು ಟ್ರೈ ಮಾಡಿ. ಯಾಕೆಂದರೆ ಬೀಟ್ರೂಟ್ ಹಾಕೋದ್ರಿಂದ ಬ್ರೆಜಿಲ್ ದೇಶದಲ್ಲಿ ಬೀಟ್ರೂಟಿಂದ ಸಕ್ಕರೆ ಮಾಡ್ತಾರೆ. ನಮ್ಮಲ್ಲಿ ಕಬ್ಬಿಂದ ಸಕ್ಕರೆ ನಾವು ಮಾಡ್ತೀವಿ, ಅವರು ಬೀಟ್ರೂಟಿಂದ ಸಕ್ಕರೆ ಮಾಡ್ತಾರೆ. ಆದರೆ ಇಷ್ಟೊಂದು ಸಿಹಿ ಅದಿರೋದಿಲ್ಲ. ಆದರೆ ಇಲ್ಲಿ ಬೀಟ್ರೂಟ್ ಹಾಕೋದ್ರಿಂದ ಇದರಲ್ಲಿ ಸಕ್ಕರೆ ಅಂಶ ಇರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಸಲಹೆ. ನೋಡಿ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀರೋ ಮಾಡಿ. ಮತ್ತು ಏನು ರೈತರು ಬೆಳೀತಕ್ಕಂಥ
ಪದಾರ್ಥಗಳೇನಿದ್ದಾವೆ, ಬೀಟ್ರೂಟ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಇವೆಲ್ಲವೂ ಕೂಡ ಇದಕ್ಕೆ ರಾ ಮೆಟೀರಿಯಲ್ ಅಂತೇಳಿ ಆಗ್ತದೆ. ಅದರಿಂದ ಹೆಚ್ಚು ಜನರಿಗೆ ಅಂದರೆ ರೈತರಿಗೆ ಸಹಾಯ ಆಗ್ತದೆ. ಅವರು ಬೆಳೀತಕ್ಕಂಥದ್ದು 2 ತಿಂಗಳು ಬೆಳೆ, ಅದು 2 ತಿಂಗಳು ಬೆಳೆಗೆ ಕನಿಷ್ಠ ಅವ್ರಿಗೊಂದು ₹1,00,000 ಖರ್ಚು ಹೋಗ್ತಾ ಲಾಭ ಉಳಿದ್ರೆ ರೈತನು ಕೂಡ ಆರ್ಥಿಕವಾಗಿ ಶಕ್ತಿವಂತ ಆಗ್ತಾನೆ. ಆ ಶಕ್ತಿ ಮೂಲಕ ಅವನು ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಾನೆ, ಚೆನ್ನಾಗಿರ್ತಾರೆ, ಅವ್ರ ಜೀವನನೂ ಕೂಡ ಚೆನ್ನಾಗಿರುತ್ತೆ. ಈ ರೀತಿಯ ಹೊಸ ಆಯಾಮಗಳನ್ನು ಸನ್ಮಾನ್ಯ ದಿಲೀಪ್ ಅವರು ಈ ಒಂದು ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತು ಭಾಳಷ್ಟು ಜನ ಹೆಣ್ಮಕ್ಳಿಗೂ ಕೂಡ ಅವರಿಗೆಲ್ಲ ಬೇರೆ ಬೇರೆ ಕಡೆ ಗಾರ್ಮೆಂಟ್ಸು ಅಲ್ಲಿ ಇಲ್ಲಿ ಹೊರಟೋಗ್ತಾರೆ. ಗಾರ್ಮೆಂಟ್ಸ್ನವ್ರು ಹೋಗೋ ಮಕ್ಕಳಿಗೂ ನಾನು ನೋಡಿದ್ರೆ ನನಗೆ ಹೊಟ್ಟೆ ಉರಿತದೆ. ಬೆಳಗ್ಗೆ 6 ಗಂಟೆಗೆ ಮನೆಗೆ ಬಿಡ್ತಾರೆ, ರಾತ್ರಿ 9 ಗಂಟೆಗೆ ಬರ್ತಾರೆ. ಮನೆ ಕೆಲಸ ಬೇರೆ ಮಾಡಬೇಕು, ಹೊರಗಡೆ ಕೆಲಸ ಮಾಡಬೇಕು, ಮಕ್ಕಳು ಮರಿ ನೋಡ್ಕೋಬೇಕು. ಆದರೆ ಆ ಥರ ಕಷ್ಟ ಇಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳುಗಳಿಗೆ ಏನಿರೋದಿಲ್ಲ. ಇಲ್ಲಿ ನಿಮಗೆ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಎಲ್ಲನೂ ಕೂಡ ಮಾಡಿರೋದ್ರಿಂದ ಈ ಭಾಗದಲ್ಲಿ ಹೆಣ್ಮಕ್ಳು ಕೂಡ ದುಡಿತಕ್ಕಂಥ ಕೈಗಳಿಗೆ ಕೆಲಸವನ್ನು ಒದಗಿಸುವಂಥ ಕೆಲಸ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಯಾವ ಸರ್ಕಾರ ಮಾಡದೇ ಇದ್ರೂ ಕೂಡ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅವರು ಅಭಿನಂದನೆಗೆ ಅರ್ಹರು ಅಂತೇಳಿ ಅವರೆಲ್ಲ ಏನೆಲ್ಲ ಪ್ರಯತ್ನ ಇದೆ ಆ ಪ್ರಯತ್ನ ಜನಮುಖಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಭಗವಂತ ಯಶಸ್ಸನ್ನು ಸದಾಕಾಲ ಕೊಡ್ತಾರೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಮುಂದೆಯೂ ಕೂಡ ಇದು ಬರೀ ಈಗಾಗಲೇ ನಮ್ಮ ರಾಜ್ಯ ಮಟ್ಟದಲ್ಲಿ ಪ್ರಚಾರ ಇದೆ, ನಮ್ಮ ಈ ಭಾಗದಲ್ಲೂ ಕೂಡ ಇದೆ. ನೀವು ಇದೇ ರೀತಿ ಬ್ರಾಂಚಸ್ನ ಸ್ವಲ್ಪ ಬೇರೆ ಕಡೆನೂ ಕೂಡ ಮಾಡಿಸಿದ್ರೆ ನಿಮ್ಮ ಜಿನಿ ಪ್ರಾಡಕ್ಟ್ಸ್ಗೆ ಮಾರ್ಕೆಟಿಂಗು ಚೆನ್ನಾಗಿದೆ. ಫಸ್ಟ್ ನಾವಿಬ್ರು ಟೇಸ್ಟ್ ಮಾಡ್ತೀವಿ, ನೋಡೋಣ ಹೇಗಿದೆ ಅಂತ. ಅಪ್ಪ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕಾಫಿಗೆ ಆಲ್ಟರ್ನೇಟ್ ಮಾಡ್ಬೋದು, ಎಂತ ಚಿಕ್ಕ ಮಕ್ಳಿಗಾದ್ರೂ ಕೊಡ್ಬೋದು ಅನ್ನಿಸ್ತಾ ಇದೆ ನನಗೆ. ಜೀನಿ ಟೀಮು ನಮ್ಮ ಮನೆಗೆ ಬಂದಿತ್ತು ಜೀನಿ ಸ್ಲಿಮ್ ಇಂದು ಇಂಟರ್ವ್ಯೂ ಮಾಡೋದಕ್ಕೋಸ್ಕರ. ಅವರು ಇದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಕೊಟ್ಟರು ನನಗೆ, ಜೀನಿ ಕಾಫಿ ಅಂತ. ಅದೇಗೆ ಕಾಫಿ ಅಂತ ನಮಗೂ ಒಂಥರ ಆಶ್ಚರ್ಯ ಆಯಿತು. ಇಲ್ಲ ಒಂದ್ಸತಿ ಟೇಸ್ಟ್ ಮಾಡ್ಬಿಟ್ಟು ನೋಡಿ ಅಂತ ಹೇಳಿದ್ದಾರೆ. ಇದು ತರಕಾರಿಯಿಂದ ಮಾಡಿರೋದು ಅಂತ ಕಾಫಿ ಅಂತ ಹೇಳ್ತಿದ್ದಾರೆ, ನೋಡೋಣ ಹೇಗಿದೆ ಅಂತ. 60 ml ಇದು 4 ಕಪ್ ಕಾಫಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಟ್ರೈ ಮಾಡ್ತಿದ್ದೀನಿ, ನೋಡೋಣ. ಚೆನ್ನಾಗಿದೆ, ಬೂಸ್ಟ್ ಸ್ಮೆಲ್ ಅಲ್ವಾ? ಓ, ಕಾಫಿ ಕಲರೇ ಬಂತು, ಬಟ್ ಬೂಸ್ಟ್ ಟೇಸ್ಟ್, ಬೂಸ್ಟ್ ಸ್ಮೆಲ್ ಇದೆ. ಅಪ್ಪ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, 100% ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಕಾಫಿದು ಫ್ಲೇವರ್ ಸಿಗ್ತಾ ಇದೆ ನನಗೆ. ಇದೆ, ಚೆನ್ನಾಗಿದೆ. ಅದೇ ಕಾಫಿ ಬೀಜ ಇಲ್ಲದೆ ಕಾಫಿ ಫ್ಲೇವರ್ ಹೇಗೆ ಸಿಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಚೆನ್ನಾಗಿದೆ ಕಾಫಿ. ಇಟ್ಸ್ ರಿಯಲಿ ಗುಡ್. ಸ್ಮೆಲ್ ಕಾಫಿ ಇದೆ, ಬರುತ್ತೆ, ಬೂಸ್ಟ್ ಬರುತ್ತೆ. ಇದು ತಗೊಳ್ಳಿ. ಕಾಫಿನ ಇದು ಸಕ್ಕತ್ತಾಗಿದೆ ಸರ್. ಇಲ್ಲ, ವೆರಿ ನೈಸ್. ಕೆಫೆನ್ ಇಲ್ಲ ಅಂತ ಹೇಳಿದ್ರಿ, ಅದೇ ಖುಷಿ ಆಗುತ್ತೆ ನನಗೆ. ನಮ್ಮಂಥವ್ರೆಲ್ಲ ಕಾಫಿ ಪ್ರಿಯರಿಗೆ ಕೆಫೆನ್ ಕುಡಿದ್ರೆ ಜಾಸ್ತಿ ಆಗಲ್ಲ, ಡಯಟ್ ಅಲ್ಲಿ ಇದ್ದವ್ರಿಗಂತೂ ಆಗದೇ ಇಲ್ಲ. ವೆರಿ ನೈಸ್. ಅವರು ಇದು ಕೊಟ್ಟರು, ಅದನ್ನ 60 ml ಇದರಲ್ಲಿ 4 ಕಪ್ ಕಾಫಿ ಆಗತ್ತೆ ಅಂತ. ಜೀನ್ ಇದೆ, ಅದನ್ನೇ ಹಾಕಿ ಫಸ್ಟ್ ಟೈಮ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮು ಜೀನಿ ಪ್ರಾಡಕ್ಟ್ ಅನ್ನ ನನಗೆ ಮಾಡಿಕೊಟ್ಟು ಕುಡಿಸ್ತಾ ಇದ್ದಾರೆ, ಇಲ್ಲಿ ಮಾಡಿಕೊಟ್ಟಿಲ್ಲ. ಫಸ್ಟ್ ಟೈಮ್ ಮಾಡಿಕೊಟ್ಟು ನನ್ನ ರಿವ್ಯೂ ಕೇಳ್ತಾ ಇದ್ದಾರೆ. ವೆರಿ ನೈಸ್. ತರಕಾರಿ ಹಾಕಿರೋದು ಇದು ಕಾಫಿ, ನ್ಯಾಚುರಲ್ ಕಾಫಿ. ವೆರಿ ನೈಸ್, ವೆರಿ ನೈಸ್, ಮಸ್ಟ್ ಟ್ರೈ.